ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಪವರ್ಫುಲ್ ಟೆಂಪಲ್, ನಾನು ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಟೆಂಪಲ್ಗೆ. ಹೇಗಿದೆ ಅಂತ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಮತ್ತು ಫಂಕ್ಷನ್ ಇತ್ತು ಫ್ರೆಂಡದು ಬೀಗರೂಟ, ಜೊತೆಗೆ ಮುಗಿಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಮೈಸೂರಿಂದ ಬರೋರು ಇದು KRS ರೂಟಿಂದ ಹೋಗ್ಬೋದು. ಇದು KRSಯಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಟೆಂಪಲ್ಲು. ಶ್ರೀ ತಾಯಿ ಡಿಂಕಮ್ಮ ದೇವಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಕ್ಷೇತ್ರಕ್ಕೆ ಹೋಗ್ತಾ ಇರೋದು. ತುಂಬ ಪವರ್ಫುಲ್ ಟೆಂಪಲ್ ಅಂತ ಎಲ್ಲ ಹೇಳ್ತಾರೆ. ನಾನು ಕ್ಯೂರಿಯಾಸಿಟಿ ಆಗಿದ್ದೀನಿ, ಹೇಗಿದೆ ನೋಡೋಣ. ತಾಯಿ ಗೈಸ್, ಫೈನಲಿ ರೀಚ್ ಆದ್ವಿ ಶ್ರೀ ಆದಿಶಕ್ತಿ ಡಿಂಕಮ್ಮ ಶ್ರೀ ಕ್ಷೇತ್ರಕ್ಕೆ. ತಾಯಿಗೆ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಪೂಜೆ ಸಾಮಾನು ತಗೋತಾ ಇದ್ದೀನಿ. ಟೆಂಪಲಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ, ಅದಕ್ಕೆ ಸಿಂಪಲ್ಲಾಗಿ ವೀಡಿಯೋ ಮಾಡಿಕೊಂಡೆ. ದರ್ಶನ ಮಾಡಿಕೊಂಡು ತಾಯಿನ ಬೇಡ್ಕೊಂಡು ಬಂದೆ ಹೊರಗಡೆ. ಎಷ್ಟು? 20 ರೂಪಾಯಿಗೆ 3 ಸೇರಾ? ಕೊಡಿ. ಮಿಕ್ಸ್ ಮಾಡಿ. ಎಷ್ಟದು? 150 ಗ್ರಾಮ್ ಹಾಕಿ. ಮಿಕ್ಸಿಂಗ್ ಹಾಕಿ. ಇಲ್ಲಿ ಪ್ರಸಾದ ಎಲ್ಲ ತಗೊಂಡು ಮತ್ತು ಫಂಕ್ಷನ್ಗೆ ಹೋದ್ವಿ. ಫಂಕ್ಷನಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು, ಇಲ್ಲಿ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬೇಬಿ ಬೆಟ್ಟ ಅಂತ ಇದೆ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸ್ವಾಮಿಗಳ ಮನೆ ತಕ್ಕೆ ಹೋಗ್ತದೆ. ಅಲ್ಲಿ ರೂಮ್ ಅಲ್ಲೇ ಕಾಂತ ಮನೆ, ಬಣ್ಣದ ಮನೆಗಳೆಲ್ಲ ಇಲ್ಲಿ ಹೋಗ್ಬಿಡಪ್ಪ. ಗೈಸ್, ನೀವು ಎಂಟ್ರೆನ್ಸಲ್ಲೇ ಹೋಗಬೇಕಾದ್ರೆ ಇಲ್ಲಿ ರೈಟಲ್ಲೇ ಒಂದು ಸಿದ್ಧಲಿಂಗೇಶ್ವರ ಟೆಂಪಲ್ ಇದೆ, ಮತ್ತು ಒಂದು ಮಠ ಕೂಡ ಇದೆ ಇಲ್ಲಿ. ಗೈಸ್, ಇದು ಬೇಬಿ ಬೆಟ್ಟದ ಎಂಟ್ರೆನ್ಸ್ನಲ್ಲೇ ಒಂದು ವಿನಾಯಕ ದೇವಸ್ಥಾನ ಕೂಡ ಇದೆ. ಇದು ಬೇಬಿ ಬೆಟ್ಟ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ, ಅಂದಿನ ಪೂರ್ವ ಕಾಲದಲ್ಲಿ ಡಂಬಕಾಸುರ ಎಂಬ ರಾಕ್ಷಸ ಇರ್ತಾನೆ. ಆ ರಾಕ್ಷಸನು ಒಂದು ಸುಂದರವಾದ ಮಗುವಿನ ರೂಪವನ್ನು ತಾಳಿ ಮಗುವನ್ನು ಸಂತೈಸಲು ಬಂದ ಜನರನ್ನು ಅವನು ತಿಂತಾ ಇರ್ತಾನೆ. ಈ ರಾಕ್ಷಸನು ದೇವತೆಗಳಿಗೂ ಕೂಡ ಕಾಟವನ್ನು ಕೊಡ್ತಾ ಇರ್ತಾನೆ. ದೇವತೆಗಳು ಕಾಟವನ್ನು ತಾಳಲಾರದೆ ಶ್ರೀ ಮಹಾವಿಷ್ಣುವಿನ ಮೊರೆ ಹೋಗ್ತಾರೆ. ಶ್ರೀ ಮಹಾವಿಷ್ಣುವು ರಾಕ್ಷಸನನ್ನು ಸಂಹರಿಸಲು ಶ್ರೀ ಲಕ್ಷ್ಮೀ ದೇವಿಯನ್ನು ಕಳುಹಿಸುತ್ತಾನೆ. ಬೆಟ್ಟಕ್ಕೆ ಬಂದ ಮಹಾಲಕ್ಷ್ಮಿಯು ರಾಕ್ಷಸನು ಒಂದು ಸುಂದರವಾದ ಮಗುವಿನ ರೂಪವನ್ನು ತಾಳ್ತಾನೆ. ಮಗುವನ್ನು ಸಂತೈಸಲು ಹೋದ ಮಹಾಲಕ್ಷ್ಮಿಯ ಮೇಲೆ ರಾಕ್ಷಸನ ರೂಪವನ್ನು ತಾಳಿ ಶ್ರೀ ಮಹಾಲಕ್ಷ್ಮಿಯ ಮೇಲೆ ದಾಳಿ ಮಾಡ್ತಾನೆ. ಮಹಾಲಕ್ಷ್ಮಿಯು ಕೋಪಗೊಂಡು ಕಾಳಿಯ ರೂಪವನ್ನು ತಾಳಿ ಡಂಬಕಾಸುರನನ್ನು ಸಂಹರಿಸ್ತಾರೆ. ಈ ಕಥೆಯನ್ನು ಕೇಳಿದ ಅಂದಿನ ಬ್ರಿಟಿಷರು ಈ ಬೆಟ್ಟಕ್ಕೆ ಬೇಬಿ ಹಿಲ್ಸ್ ಅಂತ ನಮ್ಮವರು ನಾಮಕರಣವನ್ನು ಮಾಡ್ತಾರೆ. ಅಂದಿನಿಂದ ಈ ಬೆಟ್ಟವನ್ನು ಬೇಬಿ ಬೆಟ್ಟ ಎಂದು ಕರೆಯುತ್ತಾರೆ. ಗೈಸ್, ಫೈನಲಿ ಬೆಟ್ಟನ ಹತ್ಕೊಬಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡೆ. ಗೈಸ್, ನಾನಂತೂ ಇವತ್ತು ತುಂಬ ಎಂಜಾಯ್ ಮಾಡಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.